ವೀಕ್ಷಕರೇ ನಮಸ್ಕಾರ. ಗೈಸ್ ಆನ್ ವೀಲ್ಸ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಚ್ಚಿನ ಗ್ರಾಮದಲ್ಲಿನ ಹಣ್ಣಿನ ತೋಟವೊಂದಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಇಲ್ಲಿರುವ ತರಹೇವಾರಿ ಹಣ್ಣುಗಳನ್ನು ನೋಡಿದರೆ ಎಂಥವರ ಬಾಯಲ್ಲೂ ನೀರು ಬರೋದರಲ್ಲಿ ಡೌಟೇ ಇಲ್ಲ. ಅಂದಹಾಗೆ ಈ ತೋಟದ ಮಾಲೀಕರು ಶ್ರೀ ಶ್ಯಾಮ್ ಸುಂದರ ಭಟ್. ಕೃಷಿಕರು, ಅದ್ಭುತ ಶ್ರಮಿಕರು, ಕಸಿ ತಜ್ಞರು ಹೌದು. ತೋಟದ ಕೆಲಸಗಳನ್ನು ಸ್ವಯಂ ಉತ್ಸಾಹದಿಂದ ಕೆಲಸಗಾರರ ನೆರವಿಲ್ಲದೆ ತಾವೇ ಮಾಡುವ ಸಾಹಸಿ ಕೃಷಿಕ. ಜೀವನೋಪಾಯಕ್ಕಾಗಿ ಅಡಿಕೆ ಬೆಳೆ, ಆದರೆ ಮನಸ್ಸಿನ ನೆಮ್ಮದಿಗೆ, ಸ್ವಯಂ ಖುಷಿಗೆ ವಿವಿಧ ಬಗೆಯ ಹಣ್ಣುಗಳನ್ನು ಬೆಳೆದಿದ್ದಾರೆ. ಹಣ್ಣಿನ ಕೃಷಿಯಲ್ಲಿ ಯಾವುದೇ ವ್ಯಾವಹಾರಿಕ ದೃಷ್ಟಿಯನ್ನು ಇಟ್ಟುಕೊಳ್ಳದೆ ಅನೇಕ ಅಪರೂಪವಾದ ಹಣ್ಣಿನ ತಳಿಗಳನ್ನು ಸಂಗ್ರಹಿಸಿ ನೆಟ್ಟು ಪೋಷಿಸಿದ್ದಕ್ಕೆ ಅವರ ಮನೆಯ ಸುತ್ತಮುತ್ತಲೂ ಬರೋ ಹಣ್ಣಿನ ಪರಿಮಳದ ಘಮವೇ ಸಾಕ್ಷಿ. ವೀಕ್ಷಕರೇ, ಗೈಸ್ ಆನ್ ವೀಲ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಶ್ಯಾಮ್ ಸುಂದರ್ ಅವರ ಹಣ್ಣಿನ ತೋಟಕ್ಕೆ ಒಂದು ರೌಂಡ್ ಹಾಕಿ ಬರೋಣ. ನೋಡಿ, ಇದಕ್ಕೆ ಸಿಹಿ ಲಿಂಬೆ ಅಂತೇಳಿ ಕನ್ನಡದಲ್ಲಿ ಹೇಳ್ತಾರೆ. ಕುಂಕಾಟ್ ಅಂತ ಹೇಳೋದು ಇಂಗ್ಲೀಷ್ ಹೆಸರು. ಲಿಂಬೆಯ ಒಂದು ವರ್ಗ ಇದು. ಸಿಹಿ ಲಿಂಬೆ ಅಂತೇಳಿ ಸಿಹಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಲಿಂಬೆಯ ಹುಳಿ ಇಲ್ಲದ ಕಾರಣ ಅದು ಸಿಹಿ ಲಿಂಬೆ. ಎಷ್ಟೋ ಸಿಹಿ ಅಂತ ಹೇಳಿಕೊಳ್ಳಿ ಸಿಹಿ ಅಂತೇಳಿ ತಿಳ್ಕೊಳ್ತಾರೆ, ಆದರೆ ಆ್ಯಕ್ಚುಲಿ ಇದು ಅಷ್ಟು ಸಿಹಿ ಇಲ್ಲ. ಇದರ ಸಿಪ್ಪೆಯಲ್ಲಿ ಒಳ್ಳೆ ಪೋಷಕಾಂಶ ಇದೆ. ಸಿಪ್ಪೆ ಸಮೇತ ತಿನ್ನಬೇಕಿದು, ಹೆಲ್ತಿಗೆ ಭಾರಿ ಒಳ್ಳೆಯದು. ಫಾರಿನಲ್ಲಿ ಇದರ ಜ್ಯೂಸ್ ಭಾರಿ ಫೇಮಸ್. ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇದು ಬಾಯಿಗೆ ಅಷ್ಟು ರುಚಿ ಇಲ್ಲದ ಕಾರಣ ಅಷ್ಟು ಒಂದು 50% ಜನ ಲೈಕ್ ಮಾಡ್ತಾರೆ ಅಷ್ಟೇ ಹೊರದು. ಆದರೂ ಹಣ್ಣುಗಳು ನಮಗೆ ಸಾಧಾರಣ ವರ್ಷಕ್ಕೊಂದು 1000 ಗಟ್ಟಲೆ ಮೇಲೆ ಆಗ್ತದೆ. ಮಳೆಗಾಲ ಹೋದ ಕೂಡಲೇ ಸ್ಟಾರ್ಟ್ ಆದರೆ ಮಳೆ ಬರುವಲ್ಲಿವರೆಗೆ ಇರ್ತದೆ. ಸಾಮಾನ್ಯವಾಗಿ ಇದರ ಸೀಸನ್ ಸ್ಟಾರ್ಟ್ ಆಗಿ ಒಂದು 2-3 ತಿಂಗಳಾಯಿತು. ಇನ್ನೊಂದು 2 ತಿಂಗಳವರೆಗೆ ಖಂಡಿತ ಇರ್ತದೆ. ಒಳ್ಳೆ ಹಣ್ಣು, ಅತ್ಯಂತ ಪೋಷಕಾಂಶ ಭರಿತ. ಅದು ನಿಮಗೆ ಪಾಟಲ್ಲಿ ಮಾಡ್ಬೋದು, ಡ್ರಮ್ನಲ್ಲಿ ಮಾಡ್ಬೋದು, ನಿಮ್ಮ ಖುಷಿ. ಪ್ರೋನಿಂಗ್ ಮಾಡಿದರೆ ಕರೆಕ್ಟಾಗಿ ಒಳ್ಳೆ ಸೈಜ್ ಬರ್ತದೆ. ಇದು ಏನು ಹಾಕದೇ ಇರುವ ಕಾರಣ ಮತ್ತು 1000 ಗಟ್ಟಲೆ ಆಗೋ ಕಾರಣ ಸೈಜ್ ಸ್ವಲ್ಪ ಚಿಕ್ಕದು ಬಂದಿದೆ. ಅಂತೂ ನಾವು ಟೆರೆಸ್ ಗಾರ್ಡನ್ನಲ್ಲಿ ಮಾಡೋದು ಸಹ ನೆಡಲೇಬೇಕು. ಇದರಲ್ಲಿ 2 ವೆರೈಟಿ ಇದೆ. ಒಂದು ಅಬ್ಲಾಂಗ್ ಶೇಪು, ಮತ್ತೊಂದು ರೌಂಡ್ ಶೇಪು. ರೌಂಡ್ ಶೇಪು ನನ್ನಲ್ಲಿ ಇಲ್ಲ, ಅದು ಸ್ವಲ್ಪ ಸಿಹಿ ಜಾಸ್ತಿ ಅಂತ ಹೇಳ್ತಾರೆ, ನಾನು ತಿಂದು ನೋಡಿಲ್ಲ. ಇದು ಅಬ್ಲಾಂಗ್ ಶೇಪು. ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ. ನಿಮಗೆ ಮೂಸಂಬಿ ಜ್ಯೂಸನ್ನ ಕುಡಿದ ಹಾಗೆ ಆಗ್ತದೆ, ಬಹಳ ಒಳ್ಳೆಯದು. ಹೆಚ್ಚು ಸಕ್ಕರೆ ಸಹ ಬೇಡ, ಅಂದರೆ ಅದರ ಕಹಿ ರುಚಿ ಸ್ವಲ್ಪ ಬಂದೇ ಬರ್ತದೆ. ಮೂಸಂಬಿ ಜ್ಯೂಸ್ ಹೇಗೆ ಕಹಿ ಬರ್ತದೆ ಅದೇ ಟೇಸ್ಟ್ ಬರ್ತದೆ. ಪಕ್ಕ ವ್ಯತ್ಯಾಸ ಗೊತ್ತಾಗೋದಿಲ್ಲ ಯಾವುದರ ಜ್ಯೂಸ್ ಅಂತೇಳಿ. ಫಾರಿನಲ್ಲೆಲ್ಲ ಬೆಳಿಗ್ಗೆ ಇದ್ದು ಇದರ ಜ್ಯೂಸು ಕುಡಿತಾರೆ ಅಂತೆ ಹೆಲ್ತ್ಗೋಸ್ಕರ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತೇಳಿದರೆ, ಬಾಯಿ ರುಚಿ ಇದ್ದದ್ದು ಹೆಲ್ತಿಗೆ ಒಳ್ಳೆಯದಿಲ್ಲ, ಹೆಲ್ತಿಗೆ ಒಳ್ಳೆಯದು ಬಾಯಿಗೆ ರುಚಿ ಇಲ್ಲ, ಇಂಥ ಪರಿಸ್ಥಿತಿ ಬಂದಿದೆ. ನೋಡಿ, ಇದು ಕಟ್ನಟ್ಟಿನ ಗಿಡ. ಕಟ್ನಟ್ ಅಂತ ಹೇಳೋದು ಒಂದು ಡ್ರೈ ಫ್ರೂಟು. ನಮಗೆ ಹಸಿಯಾಗಿ ತಿನ್ನಲಿಕ್ಕೆ ಆಗೋದಿಲ್ಲ. ಹಣ್ಣನ್ನು ಒಣಗಿಸಿದರೆ ಅದರ ಒಳಗಡೆ ಗೋಡಂಬಿ ಥರ ಬೀಜ ಇರ್ತದೆ. ಇದು ನಮ್ಮ ಕುರಿಯಾಜೆ ತಿರುಮಲೇಶ್ವರ ಭಟ್ರು ಉಚಿತವಾಗಿ ಕೊಟ್ಟ ಗಿಡ. ಒಳ್ಳೆದಿದೆ, ಒಳ್ಳೆ ಟೇಸ್ಟ್ ಇದೆ. ಅಂದರೆ ಗೋಡಂಬಿ ಥರನೇ ಆಗ್ತದೆ. ವರ್ಷಕ್ಕೊಂದು 2-3 ಸಲ ಹೂ ಬಿಡ್ತದೆ. ಆಗ್ತಾನೆ ಹೂ ಬಹಳ ಚೆಂದ ನೋಡಲಿಕ್ಕೆ, ಉದ್ದ ಗೊಂಚಲಾಗಿ ಕೆಳಗಡೆ ಇಳಿತದೆ ಹೂ. ಇದು ಮೂಸಂಬಿ, ಸಾತ್ಕುಡಿ ಮೂಸಂಬಿ, ಕಸಿ ಗಿಡ. ಸಾತ್ಕುಡಿ ಬಹುಶಃ ತಮಿಳ್ನಾಡಿದ್ದು ಅಂತೇಳಿ ಕಾಣ್ತದೆ. ಒಳ್ಳೆ ಫಸಲು ಕೊಡ್ತದೆ ಮತ್ತು ಒಳ್ಳೆ ರುಚಿ ಇದೆ. ನೋಡಿ, ಗೊಂಚಲು ಫಸಲು ಕೊಡ್ತದೆ. ಒಳ್ಳೆ ರುಚಿ ಸಹ ಇದೆ, ಒಳ್ಳೆ ಸೈಜ್ ದೊಡ್ಡದಾಗ್ತದೆ. ಕರಾವಳಿಗೆ ಸೂಕ್ತವಾದ ತಳಿ. ಕರಾವಳಿಯಲ್ಲಿ ಮೂಸಂಬಿ ನಡಬೇಕು ಅಂತೇಳಿದರೆ ಬೇರೆ ಯಾವ ಮೂಸಂಬಿ ಇಷ್ಟು ಚೆನ್ನಾಗಿ ಬರೋದಿಲ್ಲ. ನಾನೊಂದು 2-3 ತಳಿ ನಟ್ಟದಲ್ಲಿ ಇದೇ ಸಕ್ಸಸ್ ಅಂತ ಕಾಣ್ತದೆ. ನಾನು ಮೂಡಬಿದ್ರೆ ಕೆಲವು ಮಿತ್ರರಲ್ಲಿ ನೋಡಿದ್ದೇನೆ. ಈ ತಳಿ ಒಳ್ಳೆ ಫಸಲು ಕೊಡ್ತಿದೆ. ಸಾಧಾರಣ ಮೂಸಂಬಿ ಸ್ವಲ್ಪ ಲೇಟ್, 3-4 ವರ್ಷ ಬೇಕಾಗಿದೆ ನನ್ನಲ್ಲಿ ಆಗುವಾಗ. ಆದರೆ ಅದು ಒಮ್ಮೆ ಮೇಲೆ ಬೆಳವಣಿಗೆ ಆದ ಮೇಲೆ ಮತ್ತೆ ಫಾಸ್ಟ್ ಬೆಳೀತದೆ ಮೂಸಂಬಿ. ಸಾಮಾನ್ಯವಾಗಿ ಕಿತ್ತಳೆ ನಮ್ಮ ಕರಾವಳಿಯಲ್ಲಿ ಫೇಲ್ಯೂರ್ ಆದರೂ ಈ ಸಾತ್ಕುಡಿ ಮೂಸಂಬಿ ಭಾರಿ ಚೆನ್ನಾಗಿ ಬರ್ತದೆ. ಚಿಕ್ಕ ಒಂದು ಸಮಸ್ಯೆ ಇದೆ, ಇದು ಹಣ್ಣಾದದ್ದು ಮಾತ್ರ ಸರಿಯಾಗಿ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಅದು ಸ್ವಲ್ಪ ಅದು ಅಭ್ಯಾಸ ಬಲದಲ್ಲಿ, ಅಂದರೆ ನಾವು ಅದು ಇನ್ನು ಹಣ್ಣಾಗಬೇಕು ಅಂತೇಳಿ ಬಿಟ್ಟರೆ ಅದರ ಒಳಗಿನ ದ್ರವ ಎಲ್ಲ ಆರಿ ಹೋಗ್ತದೆ. ಮತ್ತು ಬರೀ ಒಂದು ಚರ್ಮದಾಗಿ ಮಾತ್ರ ಹೊರಗಡೆ ಇರ್ತದೆ. ಅದು ಇಲ್ಲ, ಕಲರ್ ಹೆಚ್ಚು ಚೇಂಜ್ ಆಗೋದಿಲ್ಲ. ಅದು ಅಭ್ಯಾಸ ಬಲದಲ್ಲಿ ಹೊಸಬರಿಗೆ ಭಾರಿ ಕಷ್ಟ ಉಂಟು. ಅದು ಅಭ್ಯಾಸ ಆಗ್ತದೆ ನಂತರ. ಈಗ ನಮಗೆಲ್ಲದ ಅಭ್ಯಾಸ ಆಗಿದೆ. ಇಲ್ಲಿ ನೋಡಿ, ಒಂದು 50ರ ಮೇಲೆ ಕಾಯಿಗೆ ಉಳ್ಕೊಂಡಿದೆ. ಸ್ವಲ್ಪ ಉದುರಿದ್ರು ಸಹ ಬಿಡಲಿಕ್ಕೆ ಸಾಕಷ್ಟು ಬಿಡ್ತದೆ. ಇದು ಅಮೇರಿಕನ್ ಮೂಲದ ಮಾವು, ಟಾಮಿ ಎಟ್ಕಿನ್ಸ್ ಅಂತೇಳಿ. ಇದು ಥಾಮಸ್ ಎಟ್ಕಿನ್ಸ್ ಅನ್ನೋ ವ್ಯಕ್ತಿ ಈ ಅಮೇರಿಕದಲ್ಲಿ ಹೇಡನ್ ಅಂತೇಳೋ ಒಂದು ಕಲರ್ ಮಾವಿದೆ, ಅದರ ಹಣ್ಣನ್ನು ತಿಂದು ಗೊರಟನ್ನು ಹಾಕಿ ಗಿಡ ಮಾಡಿದರು. ನಂತರ ಅದು ಬೆಳೆದಾಗ ಅವರಿಗೆ ಹೇಡನ್ಗಿಂತ ಜಾಸ್ತಿ ಕಲರ್ ಮತ್ತು ದೊಡ್ಡ ಸೈಜ್ ಬಂತು. ಹಾಗಾಗಿ
ಅವರ ಹೆಸರಿನಲ್ಲಿ ಟಾಮಿ ಅಟ್ಕಿನ್ಸ್ ಅಂತೇಳೋ ಹೆಸರಿನಲ್ಲಿ ಅದನ್ನು ಡೆವಲಪ್ ಮಾಡಿ ಮಾರ್ಕೆಟಿಗೆ ಬಿಟ್ಟರು. ಆದರೆ ಆ ಹೇಡನ್ಗಿನ ಹಣ್ಣಿನ ರುಚಿ ಇದಕ್ಕೆ ಇಲ್ಲ. ಕಲರ್ ಜಾಸ್ತಿ ಇರ್ಬೋದು, ಸೈಜ್ದಿರ್ಬೋದು, ರುಚಿ ಮಾತ್ರ ಅದರ 50% ಸಹ ಹೇಡನ್ನಿದು ಇಲ್ಲ. ಮತ್ತು ಇದಕ್ಕೆ ಒಂದು ಅಮೆರಿಕದಲ್ಲಿ ಯಾಕೆ ಫೇಮಸ್ ಆಯಿತು ಅಂತ ಹೇಳಿದರೆ ಇದಕ್ಕೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ. ಹಣ್ಣಾಗಿ 4 ವಾರ ಅಲ್ಲಿ ಇಡ್ತಾರೆ ಅಂತೆ. ಎಷ್ಟು ಸತ್ಯವೋ ಗೊತ್ತಿಲ್ಲ, ಹಾಗೆ ಗೂಗ್ಲಲ್ಲಿ ಹಾಗೆ ಮಾಹಿತಿ ಉಂಟು. ಮತ್ತು ನಮ್ಮ ಕರಾವಳಿಯಲ್ಲಿ ಆಗ್ತದೆ. ಇದು ಬಹಳ ರ್ಯಾರ್ ಆಗೋದು. ಅಂದರೆ ಸಾಧಾರಣ ವರ್ಷಕ್ಕೆ 10-15, ಈ ವರ್ಷ ಒಂದು 50ರ ಮೇಲಾಗಿದೆ. ಈಗ ಇವರೆಲ್ಲ ಕೊಂಡೋಗಿ ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ, ಇನ್ನು ಹೆಚ್ಚೇನು ಇಲ್ಲ. ಕಲರ್ ಮಾತ್ರ ಬಹಳ ಚೆಂದ ಬರ್ತದೆ. ಎಲ್ಲಿ ಬಿಸಿಲು ಜಾಸ್ತಿ ಬೀಳ್ತದೆ ಅಲ್ಲಿ ಕಲರ್ ಜಾಸ್ತಿ ಬರ್ತದೆ. ಬಿಸಿಲು ಇಲ್ಲದಿರುವ ಕಡೆ ಕಲರ್ ಇರುವುದಿಲ್ಲ. ಬಯಲುಸೀಮೆಯಾಗೆ ಇಲ್ಲಿ ನೇರವಾಗಿ ಬಿಸಿಲು ಬೀಳುವುದಿಲ್ಲ. ಅದು ನಮ್ಮ ಕರಾವಳಿಯ ಒಂದು ವೀಕ್ನೆಸ್. ಅದೇ ಈ ಗಿಡವನ್ನು ಬಯಲುಸೀಮೆಯಲ್ಲಿ ನೆಟ್ಟರೆ ಇದು ಮಿಯಾಜಾಕಿಯಿಂದಲೂ ಒಳ್ಳೆಯ ಹೆಸರು ಬರ್ಬೋದು ಇದಕ್ಕೆ ಖಂಡಿತ. ರುಚಿ ಬಹುಶಃ ಅದೇ ನಮ್ಮ ಇಲ್ಲಿನ ಲೋಕಲ್ ಕಾಲಪಾಡಿ, ನೀಲಮ್ ಇಂಥದಕ್ಕೆಲ್ಲ ಹೋಲಿಸಿ ನೋಡುವಾಗ ರುಚಿ ಸ್ವಲ್ಪ ಕಡಿಮೆ ಅಂತೇಳಿ ಹೇಳ್ಬೋದು. ಹುಳ ಆಗ್ತದೆ, ಔಷಧಿ ಇದಕ್ಕೆ ಹೊಡಿಲಿಲ್ಲ, ಆದ್ದರಿಂದ ಬಹುತೇಕ ಹೆಚ್ಚಿನದಕ್ಕೆಲ್ಲ ಹುಳವೇ. ಹಣ್ಣಾಗಿ ಹೋಗಿದೆಲ್ಲ ಹುಳ ಆಗ್ತದೆ, ಯಾವುದೇ ಕೆಮಿಕಲ್ ಸ್ಪ್ರೇ ಕೊಟ್ಟಿಲ್ಲ. ಅಂತೂ ಒಂದು ಮನೆ ಎದುರು ಒಂದು ಶೋಗೋಸ್ಕರ ನಡ್ಬೋದು. ನೋಡಿ, ಇದು ಥಾಯ್ಲೆಂಡಿನ ಬಂಚ್ ಸಪೋಟ ಅಂಥೇಳಿ. ಇದರ ವಿಶೇಷ ಏನಂತ ಹೇಳಿದರೆ, ಒಂದು ಗೊಂಚಲಲ್ಲಿ ಕೆಲವೊಮ್ಮೆ 5-6 ಕಾಯಿ, 2 ಕಾಯಿ, 3 ಕಾಯಿ, 5-6 ಕಾಯಿ ಇರುವುದು ಸಹ ಇದೆ. ಇದೀಗ ಚಿಕ್ಕದು, ಇದೀಗ ಮಳೆಗಾಲದಲ್ಲಿ ಹಣ್ಣಾಗ್ತದೆ. ಸಾಮಾನ್ಯವಾಗಿ ವರ್ಷ ಪೂರ್ತಿ ಫಸಲು ಬರ್ತದೆ. ಯಾರಾದರೂ ಒಳ್ಳೆ ಚಿಕ್ಕ ಯಾವುದು ಅಂತ ಹೇಳಿದರೆ ನಾನು ಇದನ್ನೇ ಸೆಲೆಕ್ಟ್ ಮಾಡ್ತೇನೆ. ಯಾಕೆ ಅಂತೇಳಿದರೆ ಮನೆ ಬಳಕೆಗೆ ಉಪಯೋಗಿಸೋರಿಗೆ ಇದು ಅತ್ಯುತ್ತಮ. ಒಳ್ಳೆ ಚಾಕ್ಲೇಟ್ ಕಲರ್ ಇದೆ ಇದರ ಒಳಗಡೆ ಹಣ್ಣು, ಮತ್ತು ಅತ್ಯುತ್ತಮ ಸಿಹಿ ಇದೆ, ಕೀಪಿಂಗ್ ಕ್ವಾಲಿಟಿ ಇದೆ, ಎಲ್ಲವೂ ಇದೆ. ಮತ್ತು ಒಳ್ಳೆ ಭರ್ಜರಿ ಫಸಲು ಕೊಡ್ತದೆ. ಈಗ ಆಚೆ ಬದಿ ನನಗೆ ಉಪದ್ರ ಆಗ್ತದೆ ಅಂತ ಹೇಳಿ ಗೆಲ್ಲು ಕಡ್ದಿದ್ದರೆ ಹಾಗೆ ಫಸಲು ಕಡಿಮೆ, ಇಲ್ಲದಿದ್ದರೆ ನಿಮಗೆ ಎಲೆ ಕಾಣದಷ್ಟು ಫಸಲು ಕೊಡ್ತದೆ. ಯಾವುದೇ ಆರೈಕೆ ಬೇಡ. ನಾನು ಇದಕ್ಕೆ ಯಾವ ಗೊಬ್ಬರವನ್ನು ಸಹ ಕೊಡೋದಿಲ್ಲ. ಅಂತೂ ಅದರ ಅಡಿಯಲ್ಲಿದ್ದದ್ದನ್ನೆಲ್ಲ ತಿಂದು ಬದುಕ್ತದೆ. ಇದು ಬಂಚ್ ಇದು ಥಾಯ್ಲೆಂಡ್ ಬಂಚ್ ಸಪೋಟ. ಇದು ಸೋನ್ ಫಾರ್ಮಿನ ಕೊಟ್ಟ ಗಿಡ. ಇದರಲ್ಲಿ 3 ಇದೆ, ಕೆಲವೊಮ್ಮೆ 5 ಬರುವುದು ಇದೆ ತುಂಬ ಬಂದರೆ. ಕಮರ್ಷಿಯಲ್ ಆಗಿ ಗೊತ್ತಿಲ್ಲ ಹೇಗೆ ಅಂತೇಳಿ, ಮನೆ ಬಳಕೆಗೆ ಇದು ಅತ್ಯಂತ ಸೂಕ್ತ. ಫುಲ್ಲಿದೆ ಇಲ್ಲೆಲ್ಲ, ಅದು ನಿಮಗೆ ಸರಿಯಾಗಿ ಕಾಣೋದಿಲ್ಲ. ಅದು ಇನ್ನೀಗ ದೊಡ್ಡದು ಸೈಜ್ ಆಗಬೇಕು. ಒಂದು 3 ತಿಂಗಳು, ಒಂದು 2-3 ತಿಂಗಳು ಕಳೆದ ಮೇಲೆ, 2-3 ತಿಂಗಳು ಕಳೆದ ಮತ್ತೆ ಗೂಟ ಕೊಡುವಷ್ಟು ಇದಾಗ್ತದೆ, ಚಂದ ಬರ್ತಿಲ್ಲ ಝೂಮ್ ಆದ ಕೂಡಲೇ. ನೋಡಿ, ಇದು ಪುನರ್ಪುಳಿಯ ಗಾರ್ಸಿನಿಯಾ ಫ್ಯಾಮಿಲಿಯ ಒಂದು ಹಣ್ಣು. ಇದರ ವಿಶೇಷತೆ ಅಂತಂದರೆ ಇದರ ಪಲ್ಪ್ ಬಹಳ ಸಿಹಿ ಇದೆ. ಬಹುಶಃ ಮ್ಯಾಂಗೋಸ್ಟೇನ್ ಬಿಟ್ಟರೆ ಪುನರ್ಪುಳಿ ಶ್ರೇಣಿಯಲ್ಲಿ ಜಾಸ್ತಿ ಸಿಹಿ ಇರುವುದು ಇದೆ. ಚಿಕ್ಕ ಹಣ್ಣು, ನೋಡುವಾಗ ಪುನರ್ಪುಳಿ ಥರನೇ ಅನ್ನಿಸ್ತದೆ. ಇದಕ್ಕೆ ಗಾರ್ಸಿನಿಯಾ ಕೋವಾ ಅಂತೇಳಿ ಹೆಸರು. ಕೋವಾ ಫ್ರೂಟ್ ಅಂತೇಳಿ ಹೇಳ್ತಾರೆ. ಕೇರಳದ ತಳಿ ಪರಂಬ ಫಾರ್ಮದಿಂದ ನಮ್ಮ ಫ್ರೆಂಡ್ ಒಬ್ಬರು ತಂದುಕೊಟ್ಟದ್ದು, ಕಿಂಜಲಕೋಡಿ ಗಣಪತಿ ಭಟ್ಟನವರು ಇದರ ಸಾಯನ್ನು ನನಗೆ ತಂದುಕೊಟ್ಟಿದ್ದು ಶ್ರೀಪಡ್ಡೆಯವರ ಮುಖಾಂತರ. ಪುನರ್ಪುಳಿಯ ಅಡಿಗಿಡಕ್ಕೆ ಇದನ್ನು ಕಸಿಗಟ್ಟಿದ್ದೇನೆ. ಒಳ್ಳೆ ಹಣ್ಣು, ಮಾಡ್ಬೋದಾದ ಹಣ್ಣು. ಇದನ್ನು ಸಾಂಬಾರಿಗೆ ಬಳಸಿದಾಗ ಯಾವುದೇ ಅಡ್ಡವಾಸನೆ ಇಲ್ಲ. ಪುನರ್ಪುಳಿ ಆದರೆ ನಾವು ಬಳಸೋಕೆ ಒಂದು ಅಡ್ಡವಾಸನೆ ಬರ್ತದೆ, ಇದರಲ್ಲಿ ಯಾವುದೇ ಅಡ್ಡವಾಸನೆ ಬರುವುದಿಲ್ಲ. ಮತ್ತು ಇದರದ್ದೇ ಆದ ಯಾವ ಬಣ್ಣ ಸಹ, ಈಗ ನೋಡುವಾಗ ಇದು ಅರಿಶಿನ ಕಾಣ್ತದೆ, ಯೆಲ್ಲೋ ಕಲರ್ ನಮಗೆ ಸಾಂಬಾರಿಗೆ ಬರುವುದೇ ಇಲ್ಲ. ಹುಳಿ ಬದಲಿಗೆ ನಾವು ಇದನ್ನು ಉಪಯೋಗಿಸ್ಬೋದು. ಈ ಮರ ಪಶ್ಚಿಮ ಬಂಗಾಳದ್ದು. ಅಲ್ಲಿ ಅದಕ್ಕೆ ಬಂಗಾಳಿ ಭಾಷೆಯಲ್ಲಿ ಚಾಲ್ತಾ ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಎಲಿಫೆಂಟ್ ಆ್ಯಪಲ್ ಅಂತೇಳಿ. ಆನೆಗಳಿಗೆ ಬಹಳ ಪ್ರಿಯ ಅಂತೆ. ಹಾಗಾಗಿ ಆನೆ ಬರದ ಹಾಗೆ ಇದನ್ನು ಬಾರ್ಡ್ರಲ್ಲೆಲ್ಲ ನಡ್ತಾರೆ ಪಶ್ಚಿಮ ಬಂಗಾಳದಲ್ಲಿ. ನಮಗೆ ತಿನ್ನಲಿಕ್ಕೆ ಏನೂ ಇಲ್ಲ. ಗೂಗಲಲ್ಲಿ ಹುಡುಕಿದರೆ ಜಾಮೂನ್, ಜ್ಯೂಸು, ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ ಅಂತೆ. ನನಗಂತೂ ಏನು ಗೊತ್ತಾಗ್ತಾ ಇಲ್ಲ. ನಾವು ಬಳಸದ ಕಾರಣವೇನು, ಯಥೇಚ್ಛವಾಗಿ ಫಸಲು ಬರ್ತದೆ. ನಾನಂತೂ ಇದನ್ನು ಇನ್ನು ಉಳಿಸಿಕೊಳ್ಳುವ ಅಂದಾಜಲ್ಲಿ ಇಲ್ಲ. ಸಾಧಾರಣ ಹುಡುಕಿದರೆ ಒಂದು 500ರಿಂದ ಮೇಲೆ ಕಾಯಿ ಇದೆ. ನೋಡಲಿಕ್ಕೆ ಬಹಳ ಚಂದ ಮರ, ದೊಡ್ಡ ಎಲೆಗಳು, ಬಹಳ ತಂಪಿದೆ. ನೋಡಿ, ಇದನ್ನು ಕೈಯಲ್ಲಿ ಬಿಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಇದು ಈಗ ಹಣ್ಣು ಒಳ್ಳೆ ಪರಿಮಳ ಇದೆ. ಬಹುಶಃ ಈ ಪರಿಮಳನ ಹುಡುಕಿಕೊಂಡು ಆನೆಗಳು ಬರ್ತಾವೋ ಏನೋ. ಕೈಯಿಂದ ಬಿಚ್ಚಿಸ್ಲಿ ಆಗಲ್ಲ. ಈಗ ಇದರದ್ದು ಭಾಳ ಕಷ್ಟ ಇದೆ ಮಾತ್ರ. ಇದರ ಒಳಗಡೆ ಏನು ಇಲ್ಲ, ನೋಡುವಾಗ ಎಲ್ಲೋ ಸ್ವಲ್ಪ ಇರ್ತದೆ. ಭಾಳ ಗಟ್ಟಿ ಇದೆ ಇದು, ಬಿಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ರಸದಾಗಿ ಇದೆ ಒಳಗಡೆ ಅಷ್ಟೇ. ಇದೊಂದು ಅಪರೂಪದ ಗಿಡ, ಸಿಕ್ರೋಪಿಯಾ ಅಥವಾ ಗಮ್ಮಿ ವರ್ಮ್ ಫ್ರೂಟ್ ಅಂತೇಳಿ ಹೇಳ್ತಾರೆ. ಹಣ್ಣು ಇಷ್ಟವರೆಗೆ ಆಗಲಿಲ್ಲ. ಇದು ಅನಿಲ್ ಬಳೆಂಜ ಕೊಟ್ಟು 1 ವರ್ಷ ಆಯ್ತಷ್ಟೇ ಗಿಡಗಳಿಗೆ. ಒಂದು ವಿಶಿಷ್ಟ ಬೃಹದಾಕಾರವಾಗಿ ಬೆಳೀತದೆ. ಕೈರಿಯ ಬೆರಳುಗಳ ರೀತಿ ಹಣ್ಣು ಕೆಳಗಡೆ ಇಳೀತದೆ. ಇದರಲ್ಲಿ ತುಂಬ ಕಾಯಿ ಬಿಟ್ಟಿದೆ, ಆದರೆ ಅದು ಪಾಲಿನೇಷನ್ ಆಗದೆಯ ಏನೋ ಇಷ್ಟವರೆಗೆ ನಿಲ್ಲಿಲ್ಲ. ಮರ ಬೆಳಿಬೇಕು ಅಂತೇಳಿ ಹೇಳ್ತಾರೆ ಕೆಲವರು. ಇದು ನಮ್ಮ ಬಳಂಜ ಫಾರ್ಮಿನ ಗಿಡ. ನೋಡಬೇಕಿನ್ನು ಹೇಗೆ ಬರ್ತದೆ ಅಂತೇಳಿ. ನಮ್ಮ ಇಲ್ಲಿಗೆ ಭಾರಿ ವಿಶೇಷವೇ.
ಸಿಕ್ರೋಪಿಯಾ ಅಂತೇಳಿ ಹೆಸರು, ಗಮ್ಮಿ ವರ್ಮ್ ಫ್ರೂಟ್ ಅಂತಲೂ ಕರೀತಾರೆ. ನೋಡಿ ಇದು ಜಬೋಟಿಕಾಬಾ. ಜಬೋಟಿಕಾಬಾದಲ್ಲಿ ಹಲವಾರು ವೆರೈಟಿಗಳಿವೆ. ಅದರಲ್ಲಿ ಹಳೆ ವೆರೈಟಿಗಳು ಸಬರ ಮುಂತಾದವೆಲ್ಲ 10-20 ವರ್ಷದ ಫಸಲು ಬರೋದಿಲ್ಲ. ಇದು ನಟ್ಟ 2 ವರ್ಷದಲ್ಲಿ ಫಸಲು ಬರುವಂಥದ್ದು, ಸ್ಲೋ ಗ್ರೋತು. ಎಸ್ಕಾರ್ಲೆಟ್ ಜಬೋಟಿಕಾಬಾ ಅಂತೇಳಿ ಇದರ ಹೆಸರು. ಅದೇ ರೀತಿ ಈಗ ರೆಡ್ ಹೈಬ್ರಿಡ್ ಇಂಥ ಹಲವಾರು ವೆರೈಟಿಗಳು ಹೊಸತು ಬಂದಿವೆ. ಇದಕ್ಕೆ ಮರದ್ರಾಕ್ಷಿ ಅಂತಲೂ ಕನ್ನಡದಲ್ಲಿ ಹೇಳ್ತಾರೆ. ಕೇರಳದಲ್ಲಿ ಮರಮುಂದರಿ ಅಂತ ಹೇಳಿದರೆ ತುಂಬ ಫೇಮಸ್, ಅವರು ಮರಮುಂದರಿ ಅಂತೇಳಿ ಹೇಳ್ತಾರೆ. ಈ ಜಬೋಟಿಕಾಬಾ ಹೆಸರನ್ನೇ ಅವರು ಬಳಸೋದಿಲ್ಲ. ಹಕ್ಕಿಗಳ ಕಾಟ ವಿಪರೀತ, ಒಳ್ಳೆ ಸಿಹಿ ಇದೆ. ಸಾಧಾರಣ ವರ್ಷ ಪೂರ್ತಿ ಆಗ್ತಾ ಇರ್ತದೆ, ಸೀಸನ್ ಅಂತೇಳಿ ಇಲ್ಲ. ಆದ್ದರಿಂದ ನೋಡಿ ಇಷ್ಟೆಲ್ಲ ಬಲೆ ಹಾಕಬೇಕಾದ ವ್ಯವಸ್ಥೆ ಮಾಡಬೇಕಾಗಿ ಬಂತು. ಸರಿ ಹಣ್ಣಾದರೆ ಒಳ್ಳೆ ಸಿಹಿ ಇದೆ, ಇದೀಗ ಸರಿ ಹಣ್ಣಾಗಿಲ್ಲ. ಅಂತೂ ದ್ರಾಕ್ಷಿ ತರಾಣಿ ಚೀಪಿ ಅದರ ಸಿಪ್ಪೆಯನ್ನು ತಿನ್ನಲಿಕ್ಕೆ ಆಗ್ತದೆ, ಬೀಜವನ್ನೊಂದು ಬಿಸಾಡಿದರೆ ಆಯಿತು. ಒಳ್ಳೆ ತಳಿ, ನಡ್ಬೋದು. ಹೆಚ್ಚು ದೊಡ್ಡದಾದ ಕಾರಣ ಪೇಟೆಯವರಿಗೂ ನಡ್ಬೋದು. ಇದು ಎಸ್ಕಾರ್ಲೆಟ್ ಜಬೋಟಿಕಾಬಾ. ಇದು ಕೇರಳದ ಮಾವು, SR1 ಅಂತೇಳೋ ಹೆಸರು. ಇದು ಶ್ರೀಪಡ್ರೆಯವರು ನನಗೆ 92ನೇ ಇಸ್ವಿಯಲ್ಲಿ ಸಯಾನ್ ತಂದು ಕೊಟ್ಟಿದ್ದು. ಇದು ಕೇರಳದ ತಿರುವನಂತಪುರ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿತ್ತು. ಅದಕ್ಕೆ ಹೆಸರು ಅಂತೇಳಿ ಇಲ್ಲ, ಅಲ್ಲಿ ಒಂದು ಬೋರ್ಡ್ ಇತ್ತಂತೆ, SR1 ಅಂತ ಹೇಳೋ ರೈಲ್ವೇಸ್, ಸದರ್ನ್ ರೈಲ್ವೇಸ್ 1 ಅಂತ ಹೇಳೋ ಬೋರ್ಡ್ ಮರದಲ್ಲಿದ್ದ ಕಾರಣ ಅದೇ ಹೆಸರು ಕೊಡಿ ಅಂತೇಳಿ ಶ್ರೀಪಡ್ರೆಯವರು ಹೇಳಿದರು. ಇದು ನೋಡಲಿಕ್ಕೆ ನಮ್ಮ ನೆಕ್ಕರೆ, ಲೋಕಲ್ ನೆಕ್ಕರೆ ಆಗಿದೆ. ಇಲ್ಲಿ ಇದರ ಪ್ರಾಮುಖ್ಯತೆ ಏನು ಅಂತೇಳಿ, ಇದು ಪ್ರತಿ ವರ್ಷ ಕಾಯಿ ಬಿಡ್ತದೆ. ಅದು ಸ್ವಲ್ಪ ಅಲ್ಲ, ಸಾಧಾರಣ 500ಕ್ಕಿಂತಲೂ ಮಿಕ್ಕಿ ಕಾಯಿ ಬಿಡ್ತದೆ. ಮೊದಲು 1000 ಮೇಲೆ ಬಿಡ್ತಿತ್ತು, 2-3 ಗೆಲ್ಲು ಮುರಿದ ನಂತರ ಈಗ ಫಸಲು ಕಡಿಮೆ. ವರ್ಷಕ್ಕೆ 3 ಸಲ ಕಾಯಿ ಬಿಡ್ತದೆ ಇದು. ಫಸ್ಟಿನ ಒಂದು 2 ಸೀಸನ್ನಲ್ಲಿ ಇಲ್ಲ ಒಂದು 10-15 ಕಾಯಿ ಅಲ್ಲಲ್ಲಿ ಇರ್ತದೆ. ಮಳೆ ಕಡಿಮೆ ಇದ್ದರೆ ಒಂದು 10-15 ಇರ್ತದೆ, ಕೆಲವೊಮ್ಮೆ ಇರುವುದೂ ಇಲ್ಲ. ಆದರೆ ಈ 3ನೇ ಸೀಸನ್ ಮಾತ್ರ ನೋಡಿ ಭರ್ಜರಿಯಾಗಿದೆ. ಇದು ಪಕ್ಕ ನಿಮಗೆ ನೋಡುವಾಗ ಕಾಣೋದಿಲ್ಲ, ಯಾಕಂದರೆ ಎಲೆ ಇದರಲ್ಲಿ ಕಲರ್ ಚೇಂಜ್ ಇಲ್ಲ. ಚಟ್ನಿಗೆ ಮತ್ತು ಸಾರು ಮಾಡಲಿಕ್ಕೆ ಎಲ್ಲ ಬಹಳ ಒಳ್ಳೆಯದಾಗ್ತದೆ ನೆಕ್ಕರೆ ತರಾಣಿ. ಹಣ್ಣು ಸಾಗೆ ಹಣ್ಣಾಗಿ ಹೋಗಲು ಕಲರ್ ಚೇಂಜ್ ಆಗೋದಿಲ್ಲ. ನೋಡಿ ಇದು ಹಣ್ಣು ಅಂತೇಳಿ ಗೊತ್ತೇ ಆಗೋದಿಲ್ಲ. ಹಣ್ಣಾಗ ಸ್ವಲ್ಪ ಈ ತುಳುವಲ್ಲಿ ಬುಳಕ್ಕರ್ ಅಂತ ಹೇಳ್ತಾರಲ್ಲ ಹಾಗಿದ್ದದ್ದು. ಮತ್ತು ಹುಳ ಸ್ವಲ್ಪ ಕಡಿಮೆ. ನೋಡಿ ಇದರ ಒಳಗಡೆ ನೋಡಿ, ಹೇಳಿಕೊಳ್ಳುವಂಥ ರುಚಿ ಇಲ್ಲ. ನಾವು ನೆಕ್ಕರೆ ಹೇಗೆ ಇಷ್ಟಪಟ್ಟು ತಿಂತೇವೆ ಅದೇ ರೀತಿ ಇದರ ಸಿಪ್ಪೆ ಬಹಳ ರುಚಿ ಇದೆ. ತಿಂದು ನೋಡಿ ಸರ್ ಹೇಗಿದೆ ಅಂತ. ಸಿಪ್ಪೆ ಭಾಳ ರುಚಿ ಇದೆ, ಆದರೆ ಸಿಪ್ಪೆ ಗಟ್ಟಿ ಮಾತ್ರ. ಸೇಮ್ ನೆಕ್ಕರೆ ಟೇಸ್ಟ್ ಇದೆ. ಸೇಮ್ ನೆಕ್ಕರೆ ಟೇಸ್ಟ್ ಇದೆ. ಈ ವರ್ಷ ಎಲ್ಲ ಕಡೆ ಮಾವು ಇರೋ ಕಾರಣ ಇದಕ್ಕಷ್ಟು ಬೆಲೆ ಇಲ್ಲ. ಬರೋ ವರ್ಷ ಬರ್ತಾ ಇರ್ತಾರೆ ಫ್ರೆಂಡ್ಸ್, ಮಾವು ಉಂಟ ಆವಾಗ ಇದು ಎಲ್ಲವೂ ಸಿಹಿ ಆಗ್ತದೆ. ಆ್ಯಕ್ಚುಲಿ ಸಿಹಿ ಉಂಟು, ಹೇಳಿಕೊಳ್ಳುವಂಥ ಸಿಹಿ ಇಲ್ಲ. ಒಂದು ವಿಶಿಷ್ಟ ಅಂತೇಳಿ ಪ್ರತಿಯೊಂದು ಮಾವಿಗಿರುವಷ್ಟು ಸಿಹಿ ಇಲ್ಲ. ಹಾಗಾಗಿ ಮತ್ತು ಉಪ್ಪಲ್ಲಿ ಹಾಕಿಟ್ಟರೆ 2-3 ವರ್ಷ ಗಟ್ಟಿ ಉಳಿತದೆ. ಅದೊಂದು ಭಾರಿ ಬೆನಿಫಿಟ್ಟು. ನಾನು ಇದನ್ನು ಹೆಚ್ಚಾಗಿ ಉಪ್ಪಲ್ಲಿ ಹಾಕಿರ್ತೇನೆ. ನೆಕ್ಕರೆಗಿಂತ ಜಾಸ್ತಿಯಾ? ನೆಕ್ಕರಿಗಿಂತ ಜಾಸ್ತಿ ಸೆಲ್ಫ್ ಲೈಫ್. ನೆಕ್ಕರಿಗೆ ಇಲ್ಲ ಅಂತೇಳಿ ಹೇಳ್ಬೋದು, ಒಳ್ಳೆ ಸೆಲ್ಫ್ ಲೈಫ್ ಇದೆ. ಚಟ್ನಿ ಅಂತೂ ಇದರದು ಭಾರಿ ಸೂಪರ್. ನಾನ್ ವೆಜ್ ಪ್ರಿಯರು ಒಣ ಮೀನಿಗೆ ಮಿಕ್ಸ್ ಮಾಡಲಿಕ್ಕೆ ಕೊಂಡೋಗ್ತಾರೆ. ಅದು ಟೇಸ್ಟ್ ಹೇಗೆ ಬರ್ತಾರೆ ಅವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಅಂತೂ ಹೆಚ್ಚಿನವರು ಇದು ಒಣ ಮೀನಿಗೆ ಒಳ್ಳೆ ಕಾಂಬಿನೇಷನ್ ಅಂತೇಳಿ ಹೇಳ್ತಾರೆ. ಅವ್ರು ಹೇಗೆ ಬಳಸ್ತಾರೆ ಅಂತೇಳಿ ಅವರಿಗೆ ಗೊತ್ತು. ದಿವಸ ಅಂದರೆ ಕೊಂಡೋಗಿ ಈ ಚಿಕ್ಕ ಮಿಡಿ ಇರುವಾಗಲೇ ಜನರು ಕೊಂಡೋಗ್ತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದವರು, ನೆರೆಹೊರೆಯವರೆಲ್ಲ. ಹಾಗಾಗಿ ಒಂದು 500 ಮಿಡಿ ಇದ್ರೂ ಸಹ ಉಳಿಯೋದೊಂದು 300-550. ಈಗ ಒಂದು 250-300 ಹತ್ರ ಇದೆ ಅಂತ ಅನ್ನಿಸ್ತಾ ಉಂಟು ಈಗ ನನಗೆ ಇದರಲ್ಲಿ. ಅದು ನಿಮಗೆ ವೀಡಿಯೋಗೆ ಕಾಣಿಸಲ್ಲ, ಯಾಕಂದ್ರೆ ಇದು ಒಳಗೆ ಇರುವಂಥದ್ದು. ಇದರ ತೊಟ್ಟು ಚಿಕ್ಕದಾದ್ರಿಂದ ನಿಮಗೆ ಅದು ಗೊತ್ತೇ ಆಗೋದಿಲ್ಲ. ಕೊಯ್ತಾ ಹೋಗಿ ಒಂದೇ ಕಡೆಯಲ್ಲಿ ಒಂದು 50 ಸಿಗ್ತದೆ. ಹಾಗೆ ರೌಂಡ್ ಇದು ಉದ್ದ ಸ್ವಲ್ಪ ಆದರೂ ಬೇಗ ಫಸಲು ಕೊಡೋದಿಲ್ಲ. ಈಗ ಕಸಿ ಕಟ್ಟಿದ್ರು ಸಹ ಫಸಲು ಕೊಡೋದು ಲೇಟೆ. ಈ ಕಾಡು ಮಾವು ತಳಿಗಳ ಕಸಿ ಕಟ್ಟಿದರೆ ಕಸಿಯಾಗಿ 2 ವರ್ಷದಲ್ಲಿ ಫಸಲು ಬರೋದಿಲ್ಲ. 4-5 ವರ್ಷ ಕಾಯಬೇಕು, ಕೆಲವಕ್ಕೆ 10 ವರ್ಷ ಕಾಯಬೇಕಾಗ್ತದೆ. ಇದು ಸಹ ಫಸಲು ಬರೋದು ಲೇಟು. ಒಮ್ಮೆ ಫಸಲು ಸ್ಟಾರ್ಟ್ ಆಯಿತಾ ಮತ್ತು ಕಂಟಿನ್ಯೂಸು ಪ್ರತಿ ವರ್ಷವೂ ಕೊಡ್ತಾ ಉಂಟು. ಇದೀಗ ಒಂದು 20 ವರ್ಷದಿಂದ ಸತತವಾಗಿ ಫಸಲು ಬರ್ತಾ ಉಂಟು. ಒಂದೇ ಒಂದು ವರ್ಷ ಮಾವಿನಕಾಯಿ ಇಲ್ಲ ಅಥವಾ ಕಡಿಮೆ, ಒಂದು 100ಕ್ಕಿಂತ ಕಡಿಮೆ ಅಂತೇಳಿ ಇಂದಿನವರೆಗೆ ಆಗಿಲ್ಲ. ಇದು ಯಾರಾದರೂ ಸಯಾನ್ ಬೇಕಿದ್ರೆ ಸಯಾನ್ ಕೊಂಡೋಗಿ ಗಿಡ ಮಾಡ್ಕೋಬೋದು. ಇದು ಎಲ್ಲಿ ಸಹ ನಿಮಗೆ ಇದು ನರ್ಸರಿಯಲ್ಲಿ ಸಿಗೋದಿಲ್ಲ. ಬಾಳಂಜ ಫಾರ್ಮ್ನವರು ಸ್ವಲ್ಪ ಗಿಡ ಮಾಡ್ತಾರೆ, ಅದು ಅವರ ಫ್ರೆಂಡ್ಸ್ ಸರ್ಕಲಿಗೋಸ್ಕರ ಮಾತ್ರ. ಯಾಕಂತೇಳಿ ಇದನ್ನು ನಾವು ಮಾರ್ಕೆಟಿಗೆ ಕಲರ್ ಇಲ್ಲ ನೋಡಿ, ಕಲರ್ ಇಲ್ಲ ಮತ್ತು ಅದರದ್ದೇ ಆದ ಸ್ಮೆಲ್ ಇಲ್ಲ, ಹಾಗಾಗಿ ನಮಗೆ ಮಾರ್ಕೆಟ್ ಮಾಡಲಿಕ್ಕೆ ಆಗೋಲ್ಲ. ಇದು ಮನೆ ಬಳಕೆಗೆ ಮಾತ್ರ ಅತ್ಯಂತ ಸೂಕ್ತ. ಚರ್ಮುರಿ ಮಾಡುವವರಿಗೆ ಎಲ್ಲದಕ್ಕೂ ಸಹ ಉತ್ಕೃಷ್ಟವಾದ ಒಂದು ತಳಿ SR1 ಅಂತೇಳಿ. ಇದು ಶ್ರೀಪಡ್ರೆ, ಅಡಿಕೆ ಪತ್ರಿಕೆ ಸಂಪಾದಕದ ಶ್ರೀಪಡ್ರೆಯವರ ಒಂದು ಆಶೀರ್ವಾದದಿಂದ ಅದು ಅಚಾನಕ್ಕಾಗಿ ಸಿಕ್ಕಿದ್ದು ನನಗೆ, ಅಕಸ್ಮಾತ್ತಾಗಿ.
ಇದರ ಕೆಲವು ಮರಗಳು ನಮ್ಮ ಕರಾವಳಿಯಲ್ಲಿ ಇವೆ. ಮಾಪಲ್ ತೋಟ ಸುಬ್ರಾಯ ಭಟ್ರಲ್ಲಿ ಇವೆ ನೋಡಿ. ಇಲ್ಲಿ ನಾನು ಪ್ರಾಯೋಗಿಕವಾಗಿ ರಿಂಗಿನಲ್ಲಿ ಸುಮಾರು 9 ಜಾತಿಯ ಮಾವಿನ ಗಿಡಗಳನ್ನು ನಟ್ಟಿದ್ದೇನೆ. 2 ಫೀಟಿನ ರಿಂಗ್. ಇದರಲ್ಲಿ ರಿಂಗಿನಲ್ಲಿ ಬೆಳವಣಿಗೆ ಎಷ್ಟಿದೆ ಅಂತ ಹೇಳಿದರೆ ಇದಕ್ಕೀಗ ಪ್ರತಿಯೊಂದು ಗಿಡಕ್ಕೂ 1.5 ವರ್ಷ ಆದದ್ದು. ಅದೇ ನಾನು ನೆಲದಲ್ಲಿ ನಡ್ತಿದ್ರೆ ಇದರ ಅರ್ಧ ಬೆಳವಣಿಗೆ ಸಹ ಆಗ್ತಿರಲಿಲ್ಲ. ಇದಕ್ಕೆ ಅಂಥ ಗೊಬ್ಬರ ಏನು ಕೊಡ್ತಾ ಇಲ್ಲ. ಹರಳು ಹಿಂಡಿಯ ನೀರು ಬಿಟ್ಟರೆ ಬೇರೆ ಯಾವ ಗೊಬ್ಬರ ಇಷ್ಟವರೆಗೆ ಕೊಟ್ಟಿಲ್ಲ. ಇದು ನೋಡಿ 1.5 ವರ್ಷದಲ್ಲಿ ಆದ ಥಾಯ್ ಕಾಟಿಮನ್ ಮಾವು. ಇದು ಥಾಯ್ಲೆಂಡಿದ್ದು. ಆಲ್ ಸೀಸನ್ ಅಂತೇಳಿ ಹೇಳ್ತಾರೆ. ಇಷ್ಟು ಇಡಬಾರ್ದು. ಇದರಲ್ಲಿ 1.5 ವರ್ಷ, ಇದಕ್ಕೆ 4-5 ಇಡಬೇಕಷ್ಟೇ. ಇನ್ನೀಗ ತೆಗಿತೇನೆ ಇದನ್ನು. ಕಾಟಿಮನ್ನು ಒಳ್ಳೆ ಹಣ್ಣು, ಆದರೆ ಮತ್ತು ಹುಳದ ಅಂಶ ಆಗೋದು ಕಡಿಮೆ. ನಮ್ಮ ಕರಾವಳಿಗೆ ಥಾಯ್ಲೆಂಡಿನ ಎಲ್ಲ ಜಾತಿಗಳು ಚೆನ್ನಾಗಿ ಸೆಟ್ ಆಗ್ತವೆ. ಖಂಡಿತ ನಡ್ಬೋದಾದ ಗಿಡ ನೋಡಿ. ನಮ್ಮಲ್ಲಿರುವ ಹಲವಾರು ಚೆರ್ರಿ ವೆರೈಟಿಗಳಿವೆ. ಇದರಲ್ಲಿ ಈಗ ಇದು ನಿಮಗೆ ತೋರಿಸ್ತಾ ಇರೋದು ಇದು ಗ್ವಾಮಿರಿಮ್ ಚೆರ್ರಿ ಅಂತೇಳಿ. ಇದನ್ನು ಬೆರ್ರಿ ಅಂತೇಳಿ ಹೇಳ್ಬೋದು, ಯಾಕಂದರೆ ಬಹಳ ಚಿಕ್ಕದು. ಚೆರ್ರಿಗಿಂತ ಬೆರ್ರಿ ಚಿಕ್ಕದು, ಆದರೆ ಇದಕ್ಕೆ ಹೆಸರು ಗ್ವಾಮಿರಿಮ್ ಚೆರ್ರಿ ಅಂತೇಳಿ. ಒಳ್ಳೆ ಸಿಹಿ ಇದೆ. ತಿನ್ನುವಂಶ ಬಹಳ ಕಡಿಮೆ, ಆದರೂ ಒಳ್ಳೆ ಸಿಹಿ ಇದೆ. ಮಾತ್ರ ತುಂಬ ನೀರು ಬೇಕಾಗ್ತದೆ. ಈ ಗಿಡ ಬೇರೆ ಚೆರ್ರಿಗಿಂತ ನೀರು ಜಾಸ್ತಿ ಬೇಕಾಗ್ತದೆ. ಒಳ್ಳೆ ಗೊಂಚಲು ಕಾಯಿ ಹಿಡಿತದೆ. ಇದು ನೋಡಿ ರುದ್ರಾಕ್ಷಿ ಹಲಸು. ನಿಜವಾಗಿ ಇದು 3-in-1 ಹಲಸು. ಅಂದರೆ ಇದರಲ್ಲಿ ಮುಂಡೆ, ರುದ್ರಾಕ್ಷಿ ಮತ್ತು ಬರಿಕ 3 ಇದೆ. ಅಂದರೆ ತುಳುವ, ಬರಿಕ ಮತ್ತು ಮುಂಡೆ 3 ಇತ್ತು. ಈ ಬರಿಕ ಕಟ್ಟಾಗಿ ಹೋಗಿದೆ ಗೆಲ್ಲಿಗೆ. ಮತ್ತು ಅಡಿಗಿಡ ತುಳು, ಅದರಲ್ಲಿ ಬರಲಿಕ್ಕೆ ಬಿಡುವುದಿಲ್ಲ, ಅದು ಒಳ್ಳೆಯದಿಲ್ಲ ಕ್ವಾಲಿಟಿ ಅಂತೇಳಿ. ಇದೀಗ ರುದ್ರಾಕ್ಷಿ ಅಂದರೆ ಮುಂಡೆ ಹಲಸು ಮಾತ್ರ ಉಳ್ಕೊಂಡಿದೆ. ಇದು ಸಾಂಬಾರಿಗೆ ಅತ್ಯಂತ ಸೂಕ್ತ. ವರ್ಷವು ಸಾಕಷ್ಟು ಕಾಯಿ ಬಿಡ್ತದೆ. ಮಾತ್ರ ಹಣ್ಣಿಗಾಗುವಾಗ ಅದು ಬೆಳೆದಾಗ ಒಡಿತದೆ. ಅದು ಒಂದು ಅದರದ್ದು ವೀಕ್ನೆಸ್. ಕೆಲವರು ಹೇಳ್ತಾರೆ ಬೋರನ್ನೆಲ್ಲ ಸ್ಪ್ರೇ ಮಾಡಿದರೆ ಉಳಿತೆ ಅಂತ. ನಾನು ಯಾವುದೇ ಪ್ರಯೋಗ ಮಾಡಲಿಕ್ಕೆ ಹೋಗಲಿಲ್ಲ. ಇದೆಲ್ಲ ಸಾಂಬಾರಿಗೆ ಬಹಳ ಸೂಕ್ತವಾದ ಒಂದು ತಳಿ. ಒಮ್ಮೆ ಕಟ್ ಮಾಡಿ ಮಾಯಣ ತೆಗೆದ್ರೆ ಮತ್ತೆ ಮಾಯಣ ಬರುವುದೇ ಇಲ್ಲ. ಇದು ಲೇಡೀಸಿಗೆಲ್ಲ ಭಾರಿ ಒಳ್ಳೆಯದು. ಫುಲ್ಲು ಕೊಂಡೋಗ್ತಾರೆ ನನ್ನಲ್ಲಿಂದ. ಯಾರು ಬೇಕಾದರೂ ಕಿತ್ಕೊಂಡು, ಎಷ್ಟು ಬೇಕಾದರೆ ಕಿತ್ಕೊಂಡು ಹೋಗ್ಬೋದು ಮುಕ್ತವಾಗಿ. ಇಲ್ಲದಿದ್ದರೆ ಅದು ಬಿದ್ದು ಹಾಳಾಗಿ ಹೋಗ್ತದೆ. ನೋಡಿ ಇದು ಕರಂಡೆ. ಇದು ನಮ್ಮ ಹಳೆಯ ವೆರೈಟಿ. ಇದು ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಇಲ್ಲ. ನಾನೊಂದು ಗಿಡ ಬೇಕು ಅಂತ ಹೇಳೋ ಉದ್ದೇಶದಿಂದ ಕಲ್ಲಡ್ಕದ ಗುಡ್ಡದಿಂದ, ಅಲ್ಲಿ ನಮ್ಮ ಮಿತ್ರರಿದ್ದಾರೆ ಡಾಕ್ಟರ್ KS ಕಾಮತ್ ಅಂತೇಳಿ. ಈಗ ಅವರಿಗೆ 90-92 ವರ್ಷ ಆಯಿತು. ಅವರು ನನಗೋಸ್ಕರ ಗುಡ್ಡದಿಂದ ಅದನ್ನು ಇಡೀ ಕಿತ್ತು ತಂದು ಕೊಟ್ಟಿದ್ದಾರೆ. ಬಸ್ಸಲ್ಲಿ ಹಾಕಿ ತಂದು ನಾನು ನಟ್ಟದ್ದು. ಬಹಳ ಸಿಹಿ ಇದೆ ಹಣ್ಣು ಮಾತ್ರ. ಉಪ್ಪಿನಕಾಯಿ ಹಾಕ್ತಾರಂತೆ. ಅದನ್ನೆಲ್ಲ ಪ್ರಯತ್ನ ಮಾಡಿದೆ. ನನಗೆ ಒಟ್ರಾಸದ ಹಣ್ಣು ಬೇಕು ತಿನ್ನಲಿಕ್ಕೆ. ಅಂತೂ ಬಹಳ ಸಿಹಿ. ಆ್ಯಕ್ಚುಲಿ ಇದೀಗ ಕಾರ್ಕಳ ಸೈಡಲ್ಲಿ ಇದೆ, ಸ್ವಲ್ಪ ಸೈಜ್ ದೊಡ್ಡದಿದೆ. ನಮ್ಮ ಇಲ್ಲಿ ಮಾತ್ರ ನಾನು ತಂದ ತಳಿಯ ಗುಣವೋ ಎಂಥದೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ನಮಗೆ ಸೈಜ್ ಸ್ವಲ್ಪ ಚಿಕ್ಕದು ಬಂದಿದೆ ಕರಂಡೆದು. ಇದರಲ್ಲಿ ಮಡಿಕೇರಿಯಲ್ಲಿ ಇನ್ನೊಂದು ಇದೆ, ಸಿಹಿ ಕರಂಡೆ ಅಂತೇಳಿ ಹೇಳ್ತಾರೆ ಅವರು. ಆದರೆ ಆ್ಯಕ್ಚುಲಿ ಅದು ಸಿಹಿ ಇಲ್ಲ, ಸಿಹಿ ಇರುವುದು ಇದುವೇ. ಅದು ಇದೆ ನನ್ನಲ್ಲಿ. ಸಿಹಿ ಕರಂಡೆ ಸಹ ಇದೆ, ಸೈಜು ದೊಡ್ಡದು ಬರ್ತದೆ ಅದು, ಆದರೆ ಸಿಹಿ ಇರುವುದು ಇದೆ. ಮುಳ್ಳು ಮಾತ್ರ ವಿಪರೀತ ನಂಜು. ನಿಮಗೆ ಅದು ಒಮ್ಮೆ ಚುಚ್ಚಿದರೆ ಅದರದ್ದು ನೋವು ಒಂದು ಅರ ಇರ್ತದೆ. ಕೆಲವರಿಗಂತೂ ವಿಪರೀತ ನೋವಾಗ್ತದೆ. ಅದು ಕೂಡ ಅದು ಕರಂಡೆ. 2 ಗಿಡ 3 ಗಿಡ ಇದೆ ಒಟ್ಟು ಕರಂಡೆ. ನೀರಿಲ್ಲ ಏನಿಲ್ಲ, ಅದು ಅದರಷ್ಟಕ್ಕೆ ಬದುಕ್ತದೆ. ಒಂದು ವೆರೈಟಿ ಇರಲಿ ಅಂತ ಹೇಳಿ ಅದು.